ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆ ಅನ್ನೋದು ಏರಿಕೆಯಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸೋರಿಯಾಸಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಸೋರಿಯಾಸಿಸ್ ಸಮಸ್ಯೆ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಸಮಸ್ಯೆ ಅನ್ನೋದು ಬಹಳಷ್ಟು ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಸೋರಿಯಾಸಿಸ್ ಸಮಸ್ಯೆ ಅಂದರೆ ಏನು, ಜೊತೆಗೆ ಈ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣಗಳನ್ನು ತಿಳಿಸಿಕೊಡೋದಾದರೆ? ಸೋರಿಯಾಸಿಸ್ ಅಂತ ಹೇಳಿದಾಗ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಹೆಚ್ಚಾಗಿ ನಾವು ಲೈಕ್ ಎನಿ ಏಜಲ್ಲಿ ಕೂಡ ನೋಡುವಂಥದ್ದು ಆ್ಯಂಡ್ ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ನವಡೇಸ್ ವಿ ಸೀನ್ ಕಿಡ್ಸ್ ಆಲ್ಸೋ ಆಟೋಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಬದಲಾಗಿ ಈ ಸೋರಿಯಾಸಿಸ್ ಅನ್ನೋ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೋರಿಯಾಸಿಸ್ ಅಂತ ಹೇಳಿದಾಗ ಈಗ ನಾರ್ಮಲ್ ಆಗಿ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ, ವಿತಿನ್ ಒಂದು 25 days to 30 days ಒಳಗಡೆ ಹೊಸ ಚರ್ಮ ಬರುವಂಥದ್ದು ಆ್ಯಂಡ್ ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು. ವಿತೌಟ್ ಎನಿ ನಾಲೆಜ್ ಈ ಪ್ರೋಸೆಸ್ ಎಲ್ಲರಲ್ಲಿಯೂ ನಡೀತಾನೆ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಯಾವಾಗ ಸ್ಕಿನ್ ಸೆಲ್ಸ್ ಅತಿ ಹೆಚ್ಚಾಗಿ ಬಿಲ್ಡಪ್ ಆಗ್ತಾ ಹೋಗುತ್ತೋ ಸ್ಕೇಲ್ಸ್ ಫಾರ್ಮೇಷನ್ ಆಗುತ್ತೆ. ತದನಂತರ ಪುಡಿ ಪುಡಿಯಾಗಿ ಉದುರುವಂಥದ್ದು ಇರ್ಬೋದು, ಅಥವಾ ಇಚ್ಚಿಂಗ್ ಆಗುವಂಥದ್ದು ಡ್ರೈ ಸ್ಕೇಲ್ಸ್ ಇರ್ಬೋದು, ಫ್ಲೇಕ್ಸ್ ಫಾರ್ಮೇಷನ್ ಇರ್ಬೋದು. ಈ ಥರ ಅದರ ಒಂದು ರೋಗಲಕ್ಷಣಗಳನ್ನ ತೋರಿಸ್ತಾ ಹೋಗುತ್ತೆ. ಆ್ಯಂಡ್ ಕೆಲವ್ರಿಗೆ ಸೋರಿಯಾಸಿಸ್ ಲೈಕ್ ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಇನ್ನು ಕೆಲವ್ರಿಗೆ ಇಡೀ ದೇಹವನ್ನೇ ಆವರಿಸುವಂಥದ್ದು ಇರ್ಬೋದು, ಇನ್ನು ಕೆಲವರಲ್ಲಿ ಅಂಗೈನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇಟ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ಬೋದು. ಓಕೆ, ಇನ್ನು ಸೋರಿಯಾಸಿಸ್ ಸಮಸ್ಯೆ ಬಂದಿದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ, ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಕುರಿತು ಎಕ್ಸ್ಪ್ಲೈನ್ ಮಾಡೋದಾದರೆ ಡಾಕ್ಟರ್? ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಈಗ ನಾರ್ಮಲ್ ಆಗಿ ಚರ್ಮದ ಮೇಲೆ ಒಂದು ಪಿಂಪಲ್ಸ್ ಬಂದಾಗಲ ಅಥವಾ ಯಾವುದೇ ರೀತಿ ಒಂದು ರ್ಯಾಷಸ್ ಬಂದಾಗ ಅವ್ರ ಸ್ಕಿನ್ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ, ಕೇರ್ ಮಾಡ್ತಾರೆ. ಯಾವುದೇ ರೀತಿ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳುವಂಥದ್ದು ಆ್ಯಂಡ್ ತುಂಬಾ ಕೇರ್ ಮಾಡುವಂಥದ್ದು ನೋಡ್ತೀವಿ. ಬಟ್ ಈ ಸೋರಿಯಾಸಿಸ್ ಅಂತ ಹೇಳಿದಾಗ ಇಟ್ ಅಫೆಕ್ಟ್ಸ್ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಅಂತ ಹೇಳ್ಬೋದು. ಹೆಚ್ಚಾಗಿ ಅವ್ರಿಗೆ ಮಾನಸಿಕವಾಗಿ ಕೂಡ ಬಾಧಿಸುವಂಥದ್ದು ಈ ಸೋರಿಯಾಸಿಸ್ ಅಂತ ಸೋಷಿಯಲ್ ಸ್ಟಿಗ್ಮಾ ಅಂತಲೇ ಹೇಳ್ಬೋದು. ಎಷ್ಟು ಜನ ಈ ಸೋರಿಯಾಸಿಸ್ ಅಂತ ಬಂದಾಗ ಅವರ ಪಕ್ಕ ಕೂತ್ಕೊಳ್ಳೋಕ್ಕಾಗಿರ್ಬೋದು, ಅವ್ರ ಜೊತೆ ಮಿಂಗಲ್ ಆಗೋಕ್ಕಾಗಿರ್ಬೋದು, ಇವನ್ ಫುಡ್ ಶೇರ್ ಮಾಡೋಕ್ಕಾಗಿರ್ಬೋದು, ಮುಜುಗರ ಪಡುವಂಥದ್ದು. ಇದು ಕಾಂಟೇಜಿಯಸ್ ಅಂದ್ಕೊಂಡಿರ್ತಾರೆ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಭಯ ಹೆಚ್ಚಾಗಿರುತ್ತೆ. ಬಟ್ ಈ ಸೋರಿಯಾಸಿಸ್ ಅಂತ ಹೇಳೋದು ನಾನ್ ಕಾಂಟೇಜಿಯಸ್ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಬದಲಾಗಿ ಥ್ರೂ ಜೀನ್ಸ್ ಅಥವಾ ವಂಶ ಪಾರಂಪರ್ಯವಾಗಿ ಬರುವಂಥ ಚಾನ್ಸಸ್ ಹೆಚ್ಚು ಅಂತ. ಇನ್ನು ಸೋರಿಯಾಸಿಸ್ ಲಕ್ಷಣಗಳು ಅಂತ ನೋಡಿದಾಗ ಹೆಚ್ಚಾಗಿ ನೋಡೋದಾದರೆ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಸೋರಿಯಾಸಿಸ್ ಅಂತ. 90% ಆಫ್ ದಿ ಕೇಸಸಲ್ಲಿ ಈ ಥರ ಫ್ಲೇಕ್ ಫಾರ್ಮೇಷನ್ನ ನೋಡುವಂಥದ್ದು, ಹೆಚ್ಚಾಗಿ ಪುಡಿ ಪುಡಿಯಾಗಿ ಉದುರುವಂಥದ್ದು ಅಥವಾ ಡೆಪಾಸಿಟ್ ಆಗುವಂಥದ್ದು. ತದನಂತರ ಸಿವಿಯರ್ ಇಚ್ಚಿಂಗ್ ಇರುತ್ತೆ ಆ್ಯಂಡ್ ಡ್ರೈನೆಸ್ ಇರ್ಬೋದು ಆ್ಯಂಡ್ ಪುಲ್ಲಿಂಗ್ ಟೈಪ್ ಆಫ್ ಸ್ಕಿನ್ ಅಂತಲೇ ಹೇಳ್ಬೋದು, ಪೇನ್ಫುಲ್ ಲೆಷನ್ಸ್ ಅಂತ. ಈ ಥರ ಸಿಂಪ್ಟಮ್ಸ್ ಕಾಣಿಸ್ತಾ ಇರುತ್ತೆ. ಇನ್ನು ತಲೆನಲ್ಲಿ ಕಾಣಿಸ್ಕೊಂಡಾಗ ಇದನ್ನು ಸ್ಕಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಯೂಶಲಿ ವಿಚ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್. ಎಷ್ಟೋ ಜನಕ್ಕೆ ಇದು ಸೋರಿಯಾಸಿಸ್ ಅಂತ ಕೂಡ ಗೊತ್ತಿರೋದಿಲ್ಲ. ತಲೆ ಹೊಟ್ಟು ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗಿ ಅವರೇ ಸೆಲ್ಫ್ ಮೆಡಿಕೇಷನ್ ಮಾಡುವಂಥದ್ದು. ಹಲವಾರು ಶಾಂಪೂಸ್ ಆಗಿರ್ಬೋದು ಅಥವಾ ಆಯಿಲ್ಸ್ ಆಗಿರ್ಬೋದು, ಲೋಷನ್ಸ್ ಆಗಿರ್ಬೋದು, ಚೇಂಜ್ ಮಾಡ್ತಿರ್ತಾರೆ. ಆದರೂ ಕೂಡ ಕಮ್ಮಿ ಆಗೋದಿಲ್ಲ. ಯಾವಾಗ ಈ ಸೋರಿಯಾಸಿಸ್ ಕಿವಿ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ ಅಥವಾ ಈ ಕುತ್ತಿಗೆಯ ಕೆಳಭಾಗದಲ್ಲಿ ಲೆಷನ್ ಶುರುವಾಗುತ್ತೋ, ಆಗ ಅವರು ವೈದ್ಯರ ಬಳಿ ಹೋದಾಗ ಅದು ಸೋರಿಯಾಸಿಸ್, ಸಮ್ಟೈಮ್ಸ್ ಸೆಬರೋಯಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅದು ಕೂಡ ಹೀಗೆ ಕಾಣಿಸ್ಕೊಳ್ಳುವಂಥದ್ದು. ಡಯಾಗ್ನೋಸ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ನೀವು ಈಗ ತಾನೇ ಹೇಳ್ತಾ ಇದ್ರಿ, ಅದರಲ್ಲೂ ಕೂಡ ಚಳಿಗಾಲ ಬಂತು ಅಂತ ಹೇಳಿದ್ರೆ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ, ಫ್ಲೇಕ್ಸ್ ಲೈಕ್ ಪುಡಿಯಾಗಿ ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಸೋರಿಯಾಸಿಸ್ ಅಂತ ಹೇಳಿ ಡಯಾಗ್ನೋಸ್ ಮಾಡೋದು ಹೇಗೆ, ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಹೋಗೋದಿಲ್ಲ. ಈಗ ಸೋರಿಯಾಸಿಸ್ ಸಮ್ಟೈಮ್ಸ್ ಕನ್ಫ್ಯೂಷನ್ ಅಂತ ಕೂಡ ಹೇಳ್ಬೋದು. ಕೆಲವ್ರಿಗೆ ಇದು ಸ್ಕ್ಯಾಲ್ಪಲ್ಲಿ ಕಂಡು ಬಂದಾಗ ಅದು ಸೆಬರೋಯಿಕ್ ಡರ್ಮಟೈಟಿಸ್ ಇರುವಂಥದ್ದು ಅಥವಾ ಸೋರಿಯಾಸಿಸ್ ಏನಾ ಅಂತ ಗೊತ್ತಾಗೋದಿಲ್ಲ. ಯೂಶಲಿ ಸೋರಿಯಾಸಿಸ್ನಲ್ಲಿ ಸಿವಿಯರ್ ಇಚ್ಚಿಂಗ್ ಇರುತ್ತೆ ಸ್ಕ್ಯಾಲ್ಪ್ನಲ್ಲಿ ಆ್ಯಂಡ್ ಆ ಭಾಗದಲ್ಲಿ ಹೇರ್ ಲಾಸ್ ಆಗುವಂಥದ್ದು, ಮತ್ತು ಕೂದಲು ಬೆಳೆಯೋದಿಲ್ಲ, ಬ್ಲಡ್ ಸ್ಪಾಟ್ಸ್ ಕಾಣುವಂಥದ್ದು, ಆ ಸ್ಕೇಲ್ಸ್ ಸಿವಿಯರ್ ಆಗಿ ಫಾರ್ಮೇಷನ್ ಆಗಿರುತ್ತೆ ಆ್ಯಂಡ್ ಇಚ್ಚಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ಬರ್ನಿಂಗ್ ಕೂಡ ಆಗ್ಬೋದು. ಈಗ ನಾರ್ಮಲ್ ಡ್ಯಾಂಡ್ರಫ್ ಅಥವಾ ಲೈಕ್
ಲೈಕ್ ಸೆಬರೋಯಿಕ್ ಡರ್ಮಟೈಟಿಸಲ್ಲಿ ಅಷ್ಟಾಗಿ ಇಚ್ಚಿಂಗ್ ಇರೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸಲ್ಲಿ ಸಿವಿಯರ್ ಇಚ್ಚಿಂಗ್ ಇರುತ್ತೆ ಆ್ಯಂಡ್ ಪೇನ್ಫುಲ್ ಲೆಷನ್ಸ್ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಬ್ಲಿಸ್ಟರ್ ಟೈಪ್ ಕೂಡ ಫಾರ್ಮೇಷನ್ ಆಗ್ಬೋದು, ರೆಡ್ನೆಸ್ ಆಗುವಂಥದ್ದು. ಸೊ ಈ ಥರ ನಾವು ಲೈಕ್ ಸ್ಕ್ಯಾಲ್ಪ್ ಸೋರಿಯಾಸಿಸಲ್ಲಿ ನೋಡ್ತೀವಿ. ಸೊ ಟು ಕನ್ಫರ್ಮ್ ದಟ್ ಸೊ ಕೆಲವ್ರಿಗೆ ಇಫ್ ನೀಡೆಡ್ ಬಯೋಪ್ಸಿ ಮಾಡುವಂಥದ್ದು. ಸೊ ಬಯೋಪ್ಸಿಯಿಂದ ಕನ್ಫರ್ಮ್ ಆಗುತ್ತೆ ಅದು ಸೋರಿಯಾಸಿಸ್ ಅಥವಾ ಸೊ ಮತ್ತೆ ಯಾವುದಾದ್ರೂ ಕಾಯಿಲೆನ. ಸೊ ಸಮ್ಟೈಮ್ಸ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ನೋಡಿದಾಗ ಸೊ ಡ್ರೈ ಸ್ಕಿನ್ ಲೆಷನ್ಸ್ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಡ್ರೈ ಎಕ್ಸಿಮಾನಲ್ಲೂ ಕೂಡ ಸೇಮ್ ಕಂಡೀಷನ್ ಅಥವಾ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಅವರಲ್ಲೂ ಇಚ್ಚಿಂಗ್ ತುಂಬ ಜಾಸ್ತಿ ಇರುವಂಥದ್ದು ಅಥವಾ ಪುಡಿ ಪುಡಿ ಆಗಿ ಉದುರುವಂಥದ್ದು, ಸ್ಕೇಲಿ ಫಾರ್ಮ್ಸ್ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಲೈಕ್ ಕೆಮಿಕಲ್ ಕಾಂಟ್ಯಾಕ್ಟಿಂದ ಬಂದಿರ್ಬೋದು ಅಥವಾ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇಫ್ ನೀಡಿಡ್ ಸ್ಕಿನ್ ಬಯೋಪ್ಸಿ ಮುಖಾಂತರ ಮಾಡುವಂಥದ್ದು. ಸೊ ಆರೆಲ್ಸ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಲೆಷನ್ಸಿಂದ ಗೊತ್ತಾಗುವಂಥದ್ದು, ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಆಗಿ ಫಾರ್ಮೇಷನ್ ಆಗುವಂಥದ್ದು. ಸೊ ಇನ್ನು ಅಂಗಾಲು ಅಂಗೈನಲ್ಲಿ ಬಂದಾಗ ರಫ್ ಆ್ಯಂಡ್ ಸ್ಕಿನ್ ಎಡ್ಜಸ್ ಅಂತ ಹೇಳ್ತೀವಿ. ಈಗ ನಾರ್ಮಲ್ ಆಗಿ ಸ್ಕಿನ್ ಟೆಕ್ಸ್ಚರ್ ಏನಿರುತ್ತೆ ಸೊ ಅದಕ್ಕಿಂತ ತುಂಬ ಚರ್ಮ ದಪ್ಪದಾಗಿರುತ್ತೆ, ರಫ್ ಆ್ಯಂಡ್ ಎಡ್ಜಸ್ ಇರುವಂಥದ್ದು, ಇನ್ನು ಸೀಳ್ ಬಿಟ್ಟಿರೋ ಹಾಗೆ ಕಾಣುವಂಥದ್ದು. ಸೊ ಹಿಂಗೆ ಅಂಗಾಲಲ್ಲಿ ಕಾಣಬೇಕಾದ್ರೆ ಯೂಶಲಿ ಕ್ರ್ಯಾಕ್ಲಿಂಗ್ ಎಡ್ಜಸ್ ಅಂತ ಹೇಳ್ತೀವಿ. ಸ್ವಲ್ಪ ನಡೆದ್ರೂ ಕೂಡ ಪೇನ್ಫುಲ್ ಆಗುವಂಥದ್ದು. ಸೊ ಆ್ಯಂಡ್ ಇಚ್ಚಿಂಗ್ ತುಂಬ ಸಿವಿಯರ್ ಆಗಿರುತ್ತೆ. ಸೊ ನಡೆಯೋದಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಬ್ಲೀಡಿಂಗ್ ಸ್ಪಾಟ್ಸ್ ಆಗುವಂಥದ್ದು, ರಫ್ ತುಂಬ ಜಾಸ್ತಿ ಆಗಿರುತ್ತೆ. ಡೆಪೋಸಿಷನ್ ಸ್ಕಿನ್ ಸೆಲ್ಸ್ ಹೆಚ್ಚಾಗಿದ್ದಾಗ ಸೊ ಅವರಲ್ಲಿ ಸ್ಕೇಲಿಂಗ್ ಯೂಶಲಿ ವಿಂಟರ್ ಸೀಸನ್ ಅಥವಾ ರೈನಿ ಸೀಸನ್ಸಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಹೋಮಿಯೋ ಕೇರ್ನಲ್ಲೇ ಇದಕ್ಕೆ ಇರುವಂತಹ ಟ್ರೀಟ್ಮೆಂಟ್ ಯಾವ ರೀತಿಯಾಗಿದೆ, ಹಾಗೆ ಬೇರೆ ಹಾಸ್ಪಿಟಲ್ ಬೇರೆ ಟ್ರೀಟ್ಮೆಂಟ್ಗಿಂತ ನಿಮ್ಮಲ್ಲಿ ಯಾವ ರೀತಿಯಾಗಿ ಭಿನ್ನವಾಗಿದೆ ಅಂತ ಹೇಳೋದಾದರೆ? ಸೊ ಫಸ್ಟ್ ಆಫ್ ಆಲ್ ಸೋರಿಯಾಸಿಸ್ ಅಂತ ಬಂದಾಗ ಸೊ ಕಾರಣಗಳು ಯಾಕೆ ಅಂತ ತಿಳ್ಕೊಬೇಕಾಗತ್ತೆ. ಸೊ ಅದರ ನಂತರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಪಾಸಿಟಿವ್ ಫ್ಯಾಕ್ಟರ್ಸ್ನ ನೋಡಿದಾಗ ಈಗ ಮೋಸ್ಟ್ ಆಫ್ ದಿ ಸೋರಿಯಾಸಿಸ್ ಕಂಡೀಷನ್ಸಲ್ಲಿ ಯಾವುದೇ ರೀತಿ ಕಾರಣಗಳಿರೋದಿಲ್ಲ. ಸೊ ಇವನ್ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರೋದಿಲ್ಲ. ಸೊ 15 to 20% ಆಫ್ ದಿ ಕೇಸಸಲ್ಲಿ ಸೊ ಫ್ಯಾಮಿಲಿ ಹಿಸ್ಟ್ರಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಸೊ ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಬರೋ ಚಾನ್ಸಸ್ ಹೆಚ್ಚು ಅಂತ. ಸೊ ಇನ್ ಸಮ್ ಕೇಸಸ್ ಲೈಕ್ ಲಾಂಗ್ ಟರ್ಮ್ ಪೆಸ್ಟಿಸೈಡ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಸೊ ಕೆಮಿಕಲ್ಸ್ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಸೊ ಅವರಲ್ಲಿ ಇಟ್ ಕ್ಯಾನ್ ಟ್ರಿಗರ್ ದ ಸೋರಿಯಾಸಿಸ್ ಅಂತ. ಸೊ ಇನ್ನು ಕೆಲವರಲ್ಲಿ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು ಅಥವಾ ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿ ಇರ್ಬೋದು. ಸೊ ಅದರಿಂದ ಕೂಡ ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳು ಕಾಣಿಸ್ಕೊಳ್ಳುವಂಥದ್ದು. ಸೊ ಇನ್ನು ಮಕ್ಕಳಲ್ಲಿ ಕೂಡ ನಾವು ಈ ಸೋರಿಯಾಸಿಸ್ ಸಮಸ್ಯೆನ ನೋಡ್ತೀವಿ. ಯಾವುದೇ ರೀತಿ ಏಜ್ ಲಿಮಿಟ್ ಇರೋದಿಲ್ಲ. ಸೊ ಅವರಲ್ಲಿ ಹೆಚ್ಚಾಗಿ ಒಂದು ಇಮ್ಯೂನ್ ಸಿಸ್ಟಮ್ ವೇರಿ ಆದಾಗ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕೂಡ ಸೊ ಈ ಸೋರಿಯಾಸಿಸ್ ಸಮಸ್ಯೆ ಅಂತ ನೋಡುವಂಥದ್ದು. ಸೊ ಬೇಸ್ಡ್ ಆನ್ ದಿಸ್ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ, ಸೊ ವೆದರ್ ಇಟ್ ಈಸ್ ಡ್ಯೂ ಟು ಫ್ಯಾಮಿಲಿ ಹಿಸ್ಟ್ರಿನ ಸೊ ಅಥವಾ ಅವರಿಗೇ ಬಂದಿರುವಂಥದ್ದು, ಅವರ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆ್ಯಂಡ್ ಲೈಫ್ ಸ್ಪೇಸ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ. ಸೊ ಅದಾದ ನಂತರ ಅವ್ರಿಗೆ ಟ್ರೀಟ್ಮೆಂಟ್ನ ಶುರು ಮಾಡುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಆಲ್ರೆಡಿ ಅವರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ನ ಹಚ್ತಾ ಇರ್ತಾರೆ, ಆಸ್ ವೆಲ್ ಆಸ್ ಇಂಟರ್ನಲ್ ಇಮ್ಯುನೋಸಪ್ರೆಸೆಂಟ್ಸ್ ಮೆಡಿಕೇಶನ್ಸ್ನ ತಗೊಳ್ತಿರ್ತಾರೆ. ಸೊ ಆದರೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ, ಸುಮಾರು ವರ್ಷಗಳಿಂದ ಇರುತ್ತೆ. ಸೊ ಕ್ಲಿನಿಕಲ್ಲಿ ಬಂದಾಗ ಮೋರ್ ದೆನ್ 10 to 15 ಇಯರ್ಸಿಂದ ಹಿಸ್ಟ್ರಿ ಇರ್ಬೋದು. ಸೊ ಇನ್ ದಟ್ ಕೇಸ್ ವಿ ನೀಡ್ ಟು ಟೇಕ್ ಎ ಕಂಪ್ಲೀಟ್ ಕೇಸ್ ಆ್ಯಂಡ್ ಅವರಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ನ ನೋಡಬೇಕಾಗತ್ತೆ. ಸೊ ಯೂಶಲಿ ಕೆಲವು ಫುಡ್ ಐಟಮ್ಸ್ನ ತೊಗೊಂಡಾಗ ಲೈಕ್ ನಾನ್ ವೆಜ್ ಇರ್ಬೋದು ಅಥವಾ ಗ್ಲೂಟಾನ್ ಬೇಸ್ಡ್ ಫುಡ್ ಇರ್ಬೋದು, ಸೊ ಇನ್ನು ಬ್ರಿಂಜಾಲ್ ಇರ್ಬೋದು. ಸೊ ಇದರಿಂದ ಇಚ್ಚಿಂಗ್ ತುಂಬ ಸಿವಿಯರ್ ಆಗಿರುತ್ತೆ ಆ್ಯಂಡ್ ಡ್ಯೂ ಟು ಹ್ಯಾಬಿಟ್ಸಿಂದ ಟ್ರಿಗರ್ ಆಗುವಂಥದ್ದು. ಸೊ ಅವರ ಲೈಫ್ ಸ್ಟೈಲ್ ಚೇಂಜಸ್ ಜೊತೆಗೆ ಆ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ನಿಮ್ಮಲ್ಲಿಯೂ ಕೂಡ ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡ್ಬೋದು, ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು. ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಾಕಷ್ಟು ಜನಕ್ಕೆ ಸೋರಿಯಾಸಿಸ್ ಸಮಸ್ಯೆ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಪ್ರಾರಂಭದಲ್ಲಿ. ನಂತರದಲ್ಲಿ ಕೆಲವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾರೆ, ಇನ್ನು ಕೆಲವರು ಅಲ್ಲೇ ಸ್ಟಾಪ್ ಮಾಡ್ತಾರೆ. ಸೊ ಆ ಸಮಸ್ಯೆ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ನಾವು ಎದುರಿಸಬೇಕಾಗತ್ತೆ? ಸೊ ಈಗ ಸೋರಿಯಾಸಿಸಿಂದ ಹಲವಾರು ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತೀವಿ. ಸೋರಿಯಾಸಿಸ್ ಈಗ ತುಂಬ ವರ್ಷದಿಂದ ಸಫರ್ ಆಗ್ತಿರ್ತಾರೆ ಆ್ಯಂಡ್ ಮೆಡಿಕೇಶನ್ಸ್ ಕೂಡ ತೊಗೊಳ್ತಿರ್ತಾರೆ, ಲೈಕ್ ಇಮ್ಯುನೋಸಪ್ರೆಸೆಂಟ್ಸ್ ಇರ್ಬೋದು ಅಥವಾ ಇನ್ನು ಕೆಲವರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರ್ಬೋದು. ಸೊ ಹಲವಾರು ಟ್ರೀಟ್ಮೆಂಟ್ನ ಟ್ರೈ ಮಾಡಿ ಬರುವಂಥದ್ದು. ಸೊ ಮೆಡಿಕೇಶನ್ಸ್ ತೊಗೊಳ್ತಿದ್ರು ಕೂಡ ಸೊ ಕೆಲವರಲ್ಲಿ ಸೋರಿಯಾಸಿಸ್ನಿಂದಾಗಿ ಹಲವಾರು ತೊಂದರೆಗಳನ್ನ ಅವರು ಫೇಸ್ ಮಾಡ್ತಾರೆ. ಸೊ ಅದರಲ್ಲಿ ಹೆಚ್ಚಾಗಿ ನೋಡುವಂಥದ್ದಾದರೆ ಸೋರಿಯಾಟಿಕ್ ಅರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಸೋರಿಯಾಟಿಕ್ ಲೆಷನ್ಸ್ ಲೈಕ್ ಜಾಯಿಂಟ್ ಸ್ಪೇಸಲ್ಲಿ
ಕಂಡು ಬಂದಾಗ ಲೈಕ್ ಫಿಂಗರ್ ಜಾಯಿಂಟ್ಸ್ ಇರ್ಬೋದು ಅಥವಾ ಎಲ್ಬೋ ಜಾಯಿಂಟ್ಸ್ ಇರ್ಬೋದು, ನೀ ಜಾಯಿಂಟ್ಸ್ ಇರ್ಬೋದು, ಸೊ ಈ ಥರ ಕಂಡು ಬಂದಾಗ ಸೊ ಲೇಟರ್ ಸ್ಟೇಜಸಲ್ಲಿ ಅವ್ರಿಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಬೇಗ ಒಂದು ಮೂಳೆ ಸವೆಯುವಂಥದ್ದಿರ್ಬೋದು ಆ್ಯಂಡ್ ಪೇನ್ಫುಲ್ ಅಥವಾ ರೆಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಅಂತಲೇ ಹೇಳ್ತೀವಿ. ಸೊ ಲೇಟರ್ ಸ್ಟೇಜಸಲ್ಲಿ ಅವರಿಗೆ ಅಂಗವೈಕಲ್ಯ ಅಂದರೆ ಡಿಫಾರ್ಮಿಟಿಗೆ ಅದು ಎಡೆ ಮಾಡಿಕೊಡುವಂಥದ್ದು. ಸೊ ಈ ಥರ ಸೋರಿಯಾಟಿಕ್ ಆರ್ಥರೈಟಿಸಲ್ಲಿ ನಾವು ನೋಡ್ಬೋದು. ಸೊ ಇನ್ ಸಮ್ ಕಂಡೀಷನ್ಸ್ ಲೈಕ್ ಸೋರಿಯಾಸಿಸಿಂದ ತುಂಬ ವರ್ಷದಿಂದ ಸಫರ್ ಆಗ್ತಿರ್ತಾರೆ ಆ್ಯಂಡ್ ಅವ್ರಿಗೆ ಮಾನಸಿಕವಾಗಿ ತುಂಬಾ ಸಫರ್ ಆಗ್ತಿರ್ತಾರೆ. ಸೊ ಲೈಕ್ ಯಾವುದೇ ರೀತಿ ಹೊರಗಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಇವನ್ ಲೈಕ್ ಮ್ಯಾರೇಜ್ ಪ್ರಪೋಸಲ್ಸ್ ಇರುವಂಥದ್ದು ಇರ್ಬೋದು ಅಥವಾ ವರ್ಕ್ ಲೈಫ್ ಇರ್ಬೋದು. ಸೊ ಎಲ್ಲದಕ್ಕೂ ಹಿಂದುಳಿತಾ ಬರ್ತಾರೆ. ಸೊ ಇನ್ ದಟ್ ಕಂಡೀಷನ್ಸ್ ಯಾವಾಗ ಅವರಲ್ಲಿ ಒಂದು ಡಿಪ್ರೆಷನ್ ಜಾಸ್ತಿ ಆಗುತ್ತೋ ಆ್ಯಂಡ್ ಹಾರ್ಮೋನಲ್ ಚೇಂಜಸ್ ಉಂಟಾಗುತ್ತೋ, ಸೊ ಅಲಾಂಗ್ ವಿತ್ ದ್ಯಾಟ್ ಲೈಕ್ ಅದರ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ ಅಥವಾ ಅರ್ಲಿ ಡಯಾಬಿಟಿಕ್ ಆಗುವಂಥ ಚಾನ್ಸಸ್ ಇರುವಂಥದ್ದು. ಸೊ ಇನ್ನು ಕೆಲವು ಕಂಡೀಷನ್ಸಲ್ಲಿ ಇದು ತೀವ್ರತೆ ತುಂಬ ಹೆಚ್ಚಾಗಿದೆ ಅಂತ ಹೇಳಿದಾಗ ಸೊ ಇಟ್ ಕ್ಯಾನ್ ಅಫೆಕ್ಟ್ ದ ಮಲ್ಟಿಪಲ್ ಆರ್ಗನ್ಸ್ ಆಲ್ಸೋ. ಸೊ ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಕೂಡ ಇದು ಎಡೆ ಮಾಡಿಕೊಡ್ಬೋದು. ಓಕೆ, ಸೊ ಸರಿಯಾದ ಟೈಮಲ್ಲಿ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್. ಇನ್ನು ಸೋರಿಯಾಸಿಸ್ ಸಮಸ್ಯೆ ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ಆಗ ಸಾಕಷ್ಟು ಜನ ಮುಜುಗರಕ್ಕೆ ಈಡಾಗ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ಲೋಷನ್ಗಳನ್ನು ಆಗಿರಬಹುದು ಅಥವಾ ಕ್ರೀಮ್ಗಳನ್ನು ಅಪ್ಲೈ ಮಾಡ್ತಾರೆ. ಈ ರೀತಿಯಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಈ ರೀತಿ ಒಂದು ಚಿಕಿತ್ಸೆಯನ್ನು ಪಡೆಯೋದು ಅಂತ ಹೇಳಿದ್ರೆ ಸೆಲ್ಫ್ ಮೆಡಿಕೇಷನ್ಗೆ ಮಾರು ಹೋದಾಗ ಏನೆಲ್ಲ ಪರಿಣಾಮಗಳನ್ನು ಅವರು ಎದುರಿಸಬೇಕಾಗತ್ತೆ? ಸೊ ಈಗ ಕೆಲವ್ರಿಗೆ ಇದು ಸೋರಿಯಾಸಿಸ್ ಅಥವಾ ಬೇರೆ ಯಾವ್ದಾದ್ರು ಕಾಯಿಲೆ ಅಂತ ಗೊತ್ತಿರೋದಿಲ್ಲ. ಸೊ ಯಾವುದೋ ಒಂದು ಸ್ಕಿನ್ ಲೆಜನ್ಸ್ ಬಂದಿದೆ, ರ್ಯಾಷಸ್ ಆಗಿದೆ. ಸೊ ಈಗ ಕಾಲಲ್ಲಿ ಈಗ ಹೆಚ್ಚಾಗಿ ನಾವು ನೋಡೋದಾದರೆ ಪಾಮರ್ ಸೋರಿಯಾಸಿಸ್ ಅಥವಾ ಪ್ಲಾಂಟರ್ ಸೋರಿಯಾಸಿಸ್ ಅಂತ ನೋಡಿದಾಗ ಸೊ ಹೊಡೆದಿದೆ ಹಿಂಡಿ. ಸೊ ಆಗ ಹಲವಾರು ಅವರೇ ಒಂದು ಕ್ರೀಮ್ಸ್ನ ಅಪ್ಲೈ ಮಾಡ್ತಾರೆ, ಲೋಷನ್ಸ್ನ ಹಚ್ಕೊಳ್ತಾರೆ. ಸೊ ಅದು ಸೋರಿಯಾಸಿಸ್ ಅಂತ ಗೊತ್ತಿರೋದಿಲ್ಲ. ಸೊ ಯಾವಾಗ ಅದರ ತೀವ್ರತೆ ಜಾಸ್ತಿ ಆಗ್ತಾ ಇರುತ್ತೋ ಸೊ ಹೆಚ್ಚಾಗಿ ಅವ್ರಿಗೆ ಸ್ಕೆಲಿಂಗ್ ಆಗುವಂಥದ್ದು, ಫ್ಲೇಕ್ಸ್ ಫಾರ್ಮೇಷನ್ ಆಗ್ಬೋದು ಎಕ್ಸ್ಟರ್ನಲಿ. ಸೊ ಸೀಳು ಬಿಟ್ಟಿರುವಂಥದ್ದು ಜಾಸ್ತಿ ಆಗುತ್ತೋ ಆ ಸಿಂಪ್ಟಮ್ ಸಿವಿಯಾರಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಸೊ ಕೆಲವ್ರಿಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುವಂಥದ್ದು. ಅಂದರೆ ಸ್ಮಾಲ್ ಲೆಜನ್ಸ್ ಆಗಿ ಯೂಶಲಿ ಬ್ಲಿಸ್ಟರ್ಸ್ ಆಗಿ ಇನಿಷಿಯಲಿ ಶುರು ಆಗ್ಬೋದು. ಸೊ ತದನಂತರ ಕಾಯಿನ್ ಶೇಪ್ ಲೆಜನ್ಸ್ ಆಗಿ ಬದಲಾಗುವಂಥದ್ದು. ಆ್ಯಂಡ್ ಇನ್ನು ಕೆಲವರಲ್ಲಿ ಸೋರಿಯಾಸಿಸ್ ತುಂಬ ಜಾಸ್ತಿ ಆದಾಗ ಸೊ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಆ ರೆಡ್ನೆಸ್ ತುಂಬ ಜಾಸ್ತಿ ಆಗಿರುತ್ತೆ, ಇಚ್ಚಿಂಗ್ ಆಗುವಂಥದ್ದು ಅಥವಾ ಪೇನ್ಫುಲ್ ಲೆಜನ್ಸ್ ಇರ್ಬೋದು. ಸೊ ಸಮ್ ರೇರ್ ಕಂಡೀಷನ್ಸಲ್ಲಿ ಲೈಕ್ 10 to 20% ಆಫ್ ದಿ ಕೇಸಸಲ್ಲಿ ಅಷ್ಟು ತೀವ್ರತೆಯಿಂದ ಕೂಡಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಯಾವಾಗ ಮೋರ್ ದೆನ್ 3 ವೀಕ್ಸಿಂದ ಸಿಂಪ್ಟಮ್ಸ್ ಕಾಣಿಸ್ತಿದೆ, ಸ್ಕಿನ್ನಲ್ಲಿ ಲೆಜನ್ಸ್ ಇದೆ ಅಥವಾ ಇಚ್ಚಿಂಗ್ ಆಗ್ತಿದೆ, ಸಿವಿಯರ್ ಡ್ರೈನೆಸ್ ಆಗ್ತಿದೆ ಆ್ಯಂಡ್ ಪುಡಿಯಾಗಿ ಉದುರುತ್ತಿದೆ. ಸೊ ಈ ಥರ ಅರ್ಲಿ ಸಿಂಪ್ಟಮ್ಸ್ ಇದ್ದಾಗ ಸೊ ಅವರು ವೈದ್ಯರನ್ನು ಭೇಟಿ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ. ಸೋರಿಯಾಸಿಸ್ ಸಮಸ್ಯೆ ಅಂತ ಹೇಳಿದ್ರೆ ಇದು ಲೈಫ್ ಟೈಮ್ ಡಿಸೀಸಾ ಅಂತ ಹೇಳಿ, ಅಥವಾ ಸರಿಯಾದ ಸಮಯಕ್ಕೆ ನಾವು ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಅದರಿಂದ ನಾವು ಗುಣಮುಖರಾಗಬಹುದಾ? ಸೊ ನೀವು ಹೇಳಿದಾಗೆ ಸೊ ಎಷ್ಟೊಂದು ಜನ ಸೋರಿಯಾಸಿಸ್ ಅಂತ ಬಂದಾಗ ಸೊ ಅವ್ರಿಗೆ ಒಂದು ಶಾಪ ಅಂದ್ಕೊಂಡಿರ್ತಾರೆ. ಸೊ ಸೋರಿಯಾಸಿಸ್ ಬಂದಿದೆ, ಸೊ ಇದು ಹೋಗೋದಿಲ್ಲ. ಸೊ ಹಲವಾರು ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಆ್ಯಂಡ್ 10 to 15 ಇಯರ್ಸಿಂದ ಇರ್ಬೋದು, ಸಮ್ಟೈಮ್ಸ್ ಚೈಲ್ಡ್ಹುಡ್ಡಿಂದ ಸೋರಿಯಾಸಿಸ್ ಕಂಡೀಷನ್ಸ್ ಇರುತ್ತೆ. ಸೊ ಆಲ್ರೆಡಿ ಅದು ತುಂಬಾ ಕೆಲವ್ರಿಗೆ ಸ್ಪ್ರೆಡ್ ಆಗಿರುವಂಥದ್ದು ಅಥವಾ ಎಕ್ಸ್ಟರ್ನಲಿ ಹಚ್ತಾ ಇರ್ತಾರೆ ಅಥವಾ ಇಂಟರ್ನಲ್ ಮೆಡಿಕೇಷನ್ಸ್ನ ತೊಗೊಳ್ತಿರ್ತಾರೆ. ಸೊ ಆದರೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ. ಸೊ ಅದರಲ್ಲಿ ಕೂಡ ರೈನಿ ಸೀಸನ್ ಇರ್ಬೋದು ಅಥವಾ ವಿಂಟರ್ ಸೀಸನ್ಸಲ್ಲಿ ಇರ್ಬೋದು. ಸೊ ಇನ್ನು ಚರ್ಮ ಎಳೆದಂಗೆ ಆಗುವಂಥದ್ದು, ಪುಲಿಂಗ್ ಟೈಪ್ ಆಫ್ ಪೇಯ್ನ್ ಅಥವಾ ಹೈಡ್ರೇಷನ್ ಚೆನ್ನಾಗಿಲ್ಲ. ಸೊ ಇನ್ನು ಅವರ ವಾಟರ್ ಇಂಟೇಕ್ ಎಲ್ಲ ಕಮ್ಮಿ ಇದೆ. ಸೊ ಯಾವಾಗ ಹೆಚ್ಚಾಗಿ ಜಂಕ್ ಫುಡ್ ಕನ್ಸಂಪ್ಷನ್ ಇರುತ್ತೋ ಅಥವಾ ಮೈದಾ ಸ್ಟಾರ್ಚ್ ಬೇಸ್ಡ್ ಫುಡ್ ಕನ್ಸಂಪ್ಷನ್ ಇರುತ್ತೋ ಸೊ ಅವರಲ್ಲಿ ಇನ್ನು ಹೆಚ್ಚಾಗಿ ಟ್ರಿಗರ್ ಆಗುವಂಥದ್ದು, ಸೊ ಲೆಜನ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಅವರ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಕೂಡ ಮಾಡಬೇಕಾಗುತ್ತೆ. ಆ್ಯಂಡ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಅವ್ರು ಆಲ್ರೆಡಿ ಮೆಡಿಕೇಷನ್ಸ್ ತೊಗೊಳ್ತಿರೋದ್ರಿಂದ ಆ್ಯಸ್ ಆಫ್ ಎ ಸಡನ್ ವಿ ಕೆ ನಾಟ್ ಸ್ಟಾಪ್. ಸೊ ಅವ್ರ ಮೆಡಿಸಿನ್ಸ್ನ ಕ್ರಮೇಣ ಟೇಪರ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಅಲಾಂಗ್ ವಿತ್ ದಟ್ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಕೊಡುವಂಥದ್ದು. ಸೊ ಅವರ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಲೈಕ್ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ಕ್ಲೂಡ್ ಮಾಡುವಂಥದ್ದು, ಲಾಂಗ್ ವಿತ್ ದಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ಮೆಡಿಟೇಷನ್. ಸೊ ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಕ್ಸ್ಟ್ ಸ್ಟೇಜಿಗೆ ಹೋಗುವಂಥದ್ದನ್ನ ಸ್ಪ್ರೆಡ್ ಮಾಡುವಂಥದ್ದು. ಸೊ ಇನ್ನು ಆಲ್ರೆಡಿ ಲೆಜನ್ಸ್ ಇದೆ, ಅದಕ್ಕೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಅವರಿಗೆ ಅಡ್ವೈಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಕೆಲವರಿಗೆ BP ಶುಗರ್ ಇರುತ್ತೆ. ಸೊ ಅಂಥವರಿಗೆ ಸೋರಿಯಾಸಿಸ್ ಸಮಸ್ಯೆ ಬಂದಾಗ ಅವರ ಒಂದು ಆರೋಗ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ? ಅವ್ರು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಬಹುದು?
ಸೊ ಈಗ ಮೋಸ್ಟ್ ಆಫ್ ದ ಕೇಸಸಲ್ಲಿ ನೋಡೋದಾದರೆ ಬರೀ ಸೋರಿಯಾಸಿಸ್ ಅಷ್ಟೇ ಇರೋದಿಲ್ಲ. ಸೊ ಕೆಲವ್ರಿಗೆ ಸೊ ಅಲಾಂಗ್ ವಿತ್ ಸೋರಿಯಾಸಿಸ್ ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಇಟ್ ಈಸ್ ಅಗೇನ್ ಮೆಟಬಾಲಿಕ್ ಡಿಸಾರ್ಡರ್. ಸೊ ಇನ್ನು ಕೆಲವರಲ್ಲಿ ಡಯಾಬಿಟಿಕ್ಕಿಂದ ಸಫರ್ ಆಗ್ತಿರ್ಬೋದು ಅಥವಾ ಹೈಪರ್ಟೆನ್ಸಿವಿಂದ ಸಫರ್ ಆಗ್ತಿರ್ಬೋದು. ಸೊ ಅದಕ್ಕೆ ಮಲ್ಟಿಪಲ್ ಮೆಡಿಕೇಶನ್ಸ್ನ ಆಲ್ರೆಡಿ ಅವರು ತಗೊಳ್ತಿರ್ತಾರೆ. ಸೊ ಅಂಥವ್ರಿಗೆ ಸೋರಿಯಾಸಿಸ್ ಇರುತ್ತೆ ಅಂತ ಹೇಳಿದಾಗ ಸೊ ಅವರ ಒಂದು ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇದೆಯಾ, ಸೊ ಇಲ್ಲ ಅಂದಾಗ ಮತ್ತೆ ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿ ಸೋರಿಯಾಸಿಸಲ್ಲಿ ನೋಡ್ತೀವಿ. ಸೊ ಇನ್ನು ಆಲ್ರೆಡಿ ಥೈರಾಯ್ಡ್ ಇದ್ದಾಗ ಸೊ ದೆಲ್ ಬಿ ಹ್ಯಾವಿಂಗ್ ಮೋರ್ ಆಫ್ ಡ್ರೈ ಸ್ಕಿನ್, ತುಂಬಾ ಡ್ರೈ ಆಗ್ತಾ ಇರುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ ಆಗುವಂಥದ್ದು, ಚರ್ಮ ಕಪ್ಪಾಗುವಂಥದ್ದು, ದಪ್ಪದಾಗುವಂಥದ್ದು, ಇದೆಲ್ಲ ಒಂದು ಥೈರಾಯ್ಡ್ ಕಂಡೀಷನ್ಸಲ್ಲಿ ನೋಡುವಂಥದ್ದು. ಸೊ ಅವರ ಥೈರಾಯ್ಡ್ ಹಾರ್ಮೋನ್ಸ್ ಕಂಟ್ರೋಲಲ್ಲಿ ಇದೆಯಾ. ಸೊ ಇನ್ ದಟ್ ಕೇಸ್ ಸೊ ಅದಕ್ಕೆ ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಡೋದ್ರಿಂದ ಸೊ ಗ್ರ್ಯಾಜುವಲಿ ಅವರ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಕೂಡ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಟ್ರೀಟ್ಮೆಂಟ್ ವೈಸ್ ಬಂದಾಗ ಸೊ ಅವ್ರು ಆಲ್ರೆಡಿ ಮೆಡಿಕೇಷನ್ಸ್ನ ತಗೊಳ್ತಿದ್ದಾರೆ ಅಂತ ಹೇಳಿದಾಗ ಅದರೊಟ್ಟಿಗೆ ಹೋಮಿಯೋಪತಿ ಮೆಡಿಸಿನ್ಸ್ನ ಸೋರಿಯಾಸಿಸ್ಗೋಸ್ಕರ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಅಂತಲ್ಲ, ಯಾವುದೇ ರೀತಿಯ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿರುತ್ತೆ. ಹಾಗಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು, ಜೊತೆಗೆ ನಮ್ಮ ಫುಡ್ ಡಯಟ್ ಯಾವ ರೀತಿಯಾಗಿ ಇರಬೇಕು? ಸೊ ಹೆಚ್ಚಾಗಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾಗ ಅಂದರೆ ಲೈಕ್ ಯಾವುದೇ ರೀತಿ ವರ್ಕ್ ಇರೋದಿಲ್ಲ ಅಥವಾ ಎಕ್ಸಸೈಸ್ ಇರೋದಿಲ್ಲ. ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡೋದಾದರೆ ಸೊ ಔಟ್ಡೋರ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಸೊ ಮೋರ್ ಆಫ್ ಇಂಡೋರ್ ಗೇಮ್ಸ್ ಇರ್ಬೋದು ಅಥವಾ ಸೊ ಒಂದೇ ಕಡೆ ಕುತ್ಕೊಂಡಿರೋದಿರ್ಬೋದು. ಸೊ ಇದರಿಂದ ಹಾರ್ಮೋನಲ್ ಚೇಂಜಸ್ ಹೆಚ್ಚಾಗ್ತಾ ಹೋಗುತ್ತೆ. ಎಸ್ಪೆಷಲಿ ಒಬೆಸಿಟಿ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಆ್ಯಂಡ್ ಲೀಡಿಂಗ್ ಕಾಸ್ ನವಡೇಸ್. ಹೆಚ್ಚಾಗಿ ಮೆಟಬಾಲಿಕ್ ಡಿಸಾರ್ಡರ್ಸ್ನ ನೋಡ್ತೀವಿ, ಲೈಕ್ ಸೋರಿಯಾಸಿಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅರ್ಲಿ ಡಯಾಬಿಟಿಕ್ ಕಂಡೀಷನ್ಸ್ ಇರ್ಬೋದು. ಸೊ ಇದೆಲ್ಲ ಹೆಚ್ಚಾಗಿ ಒಂದೇ ಕಡೆ ಕುತ್ಕೊಂಡಿರೋದ್ರಿಂದ ಆ್ಯಂಡ್ ಸೆಡೆಂಟರಿ ಲೈಫ್ ಸ್ಟೈಲಿಂದ ಬರುವಂಥದ್ದು. ಸೊ ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಎ ಮಸ್ಟ್ ಅಂತ ಹೇಳ್ಬೋದು. ಸೊ ಅಟ್ಲೀಸ್ಟ್ 45 ಮಿನಿಟ್ಸ್ ಟು 1 hour ಪರ್ ಡೇ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡುವಂಥದ್ದು, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡುವಂಥದ್ದು, ಸೊ ಇದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಅಲಾಂಗ್ ವಿತ್ ದಿಸ್ ಅವ್ರಿಗೆ ಹೆಚ್ಚಾಗಿ ಒಂದು ಫುಡ್ ಹ್ಯಾಬಿಟ್ಸ್ ಪ್ರಕಾರ ಸೊ ಕೆಲವರಲ್ಲಿ ಯಾವುದೇ ರೀತಿ ಬ್ಯಾಲೆನ್ಸ್ ಡಯಟ್ ಇರೋದಿಲ್ಲ. ಹೆಚ್ಚಾಗಿ ಒಂದು ಪ್ರೊಸೆಸ್ಡ್ ಫುಡ್ ಐಟಮ್ಸ್ ಇರ್ಬೋದು, ಮೈದಾ ಸ್ಟಾರ್ಚ್ ಬೇಸ್ಡ್ ಇರ್ಬೋದು, ಇನ್ನು ಶುಗರಿ ಬೇಸ್ಡ್ ಫುಡ್ ಇರ್ಬೋದು. ಸೊ ಇದನ್ನ ತಗೊಳ್ಳೋದ್ರಿಂದ ಸೋರಿಯಾಸಿಸ್ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಕೆಲವು ಫುಡ್ ಐಟಮ್ಸ್ ಲೈಕ್ ಫಿಶ್ ತಗೊಳ್ಳುವಂಥದ್ದು, ಚಿಕನ್ ಇರ್ಬೋದು ಅಥವಾ ಬ್ರಿಂಜಾಲ್ ಇರ್ಬೋದು, ಸೊ ಇನ್ನು ಪೊಟ್ಯಾಟೋಸ್ ಇರ್ಬೋದು. ಸೊ ಇಚ್ಚಿಂಗ್ನ ಮತ್ತಷ್ಟು ಜಾಸ್ತಿ ಆಗುವಂಥದ್ದು ಆ್ಯಂಡ್ ಸ್ಕೇಲಿಂಗ್ ಜಾಸ್ತಿ ಆಗುವಂಥದ್ದು. ಸೊ ಹಾಗಾಗಿ ಅಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ಹೆಚ್ಚಾಗಿ ಅವರಲ್ಲಿ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ 8 to 10 ಗ್ಲಾಸಸ್ ಆಫ್ ವಾಟರ್ ಪರ್ ಡೇ ಆ್ಯಂಡ್ ಹೆಚ್ಚಾಗಿ ಹಸಿರು ಸೊಪ್ಪು ತರಕಾರಿಗಳನ್ನ ತಿನ್ನುವಂಥದ್ದು. ಸೊ ಇದನ್ನು ಮಾಡೋದ್ರಿಂದ ಸೊ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅಲೆರ್ಜನ್ಸ್ ಕಂಟ್ರೋಲ್ ಆಗುವಂಥದ್ದು ಇರ್ಬೋದು ಆ್ಯಂಡ್ ಫರ್ದರ್ ಸ್ಪ್ರೆಡ್ಡಿಂಗ್ನ ಕೂಡ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ಸ್ಕಿನ್ ಡ್ರೈ ಆದಾಗ ಫ್ಲೇಕ್ಸ್ ಉಂಟಾದರೆ ಅದನ್ನು ಹೇಗೆ ನಾವು ಸೋರಿಯಾಸಿಸ್ ಅಂತ ಹೇಳಿ ಡಯಾಗ್ನೋಸ್ ಮಾಡ್ಬೋದು ಅಂತ. ಇನ್ನು ಸಾಮಾನ್ಯವಾಗಿ ಡ್ಯಾಂಡ್ರಫ್ ಉಂಟಾಗತ್ತೆ, ಹೇರಿಂದ ಆ ರೀತಿ ಫ್ಲೇಕ್ಸ್ ಉಂಟಾದಾಗ ಅದು ಸೋರಿಯಾಸಿಸ್ ಸಮಸ್ಯೆ ಅಂತಲೇ ಡಯಾಗ್ನೋಸ್ ಮಾಡೋದು ಯಾವ ರೀತಿಯಾಗಿ? ಸೊ ಈಗ ಸಮ್ ಕೇಸಸಲ್ಲಿ ಲೈಕ್ ಡ್ಯಾಂಡ್ರಫ್ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಅಥವಾ ಒಟ್ಟು ಪುಡಿ ಪುಡಿಯಾಗಿ ಉದುರುವಂಥದ್ದು ಅಥವಾ ಸ್ಕೇಲಿಂಗ್ ಜಾಸ್ತಿ ಆಗುವಂಥದ್ದನ್ನ ನೋಡ್ತೀವಿ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಇಟ್ ಈಸ್ ಕ್ವೈಟ್ ಕನ್ಫ್ಯೂಸಿಂಗ್. ಸೊ ಈಗ ಸೆಬರೋಯಿಕ್ ಡರ್ಮಟೈಟಿಸ್ ಅಂತ ನೋಡಿದಾಗಲೂ ಕೂಡ ಸೊ ಅವರಲ್ಲಿ ಹೆಚ್ಚಾಗಿ ಈ ಥರ ಸ್ಕ್ಯಾಲ್ಪಲ್ಲಿ ಫ್ಲೇಕ್ಸ್ ಫಾರ್ಮೇಷನ್ ಆಗುವಂಥದ್ದು, ಪುಡಿ ಪುಡಿಯಾಗಿ ಉದುರುವಂಥದ್ದು, ಹೇರ್ ಲಾಸ್ ಆಗುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಅವ್ರಿಗೆ ಸೊ ಮುಖದಲ್ಲಿ ಕೂಡ ಪಿಂಪಲ್ಸ್ ಕಾಣುವಂಥದ್ದು, ಬ್ಯಾಕಲ್ಲಿ ಆ್ಯಕ್ನೆ ಕಾಣುವಂಥದ್ದು, ಇದೆಲ್ಲ ಸೆಬರೋಯಿಕ್ ಡರ್ಮಟೈಟಿಸಲ್ಲಿ ನೋಡ್ತೀವಿ. ಹೆಚ್ಚಾಗಿ ಸೀಬಮ್ ಪ್ರೊಡಕ್ಷನ್ ಆಗೋದ್ರಿಂದ ಆ್ಯಂಡ್ ಮೋರ್ ಆಫ್ ಆಯಿಲಿ ಸ್ಕಿನ್ನಿಂದ ಈ ಸಮಸ್ಯೆನ ನೋಡುವಂಥದ್ದು. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸಲ್ಲಿ ಕೂಡ ಸೊ ಹಾಗೆ ಡ್ರೈ ಸ್ಕಿನ್ ಲೆಜನ್ಸ್ ಆ್ಯಂಡ್ ಸ್ಕ್ಯಾಲ್ಪ್ ಫಾರ್ಮೇಷನ್ ಇರ್ಬೋದು. ಸೊ ಸಮ್ಟೈಮ್ಸ್ ಹೆಚ್ಚಾಗಿ ಲೈಕ್ ಪಸ್ ಫಾರ್ಮೇಷನ್ ಕೂಡ ಕೆಲವರಲ್ಲಿ ಕಾಣಿಸುತ್ತೆ ಆ್ಯಂಡ್ ಡ್ರೈನೆಸ್ ಅಥವಾ ಇಚ್ಚಿಂಗ್ ಹೆಚ್ಚಾಗಿರುತ್ತೆ. ಸೊ ಥ್ರೂ ಫಿಸಿಕಲ್ ಎಕ್ಸಾಮಿನೇಷನ್ ಅವ್ರಿಗೆ ಗೊತ್ತಾಗ್ತಿಲ್ಲ, ಸೊ ಕ್ವೈಟ್ ಕನ್ಫ್ಯೂಷನ್ ಇದೆ ಅಂತ ಹೇಳಿದಾಗ ಸೊ ಇನ್ ದಟ್ ಕೇಸ್ ಬಯೋಪ್ಸಿನ ಮಾಡುವಂಥದ್ದು. ಸೊ ಸ್ಯಾಂಪಲ್ನ ಅಂಡರ್ ಮೈಕ್ರೋಸ್ಕೋಪ್ ಇಟ್ಟು ಟೆಸ್ಟ್ ಮಾಡಿದಾಗ ಸೊ ಅದು ಸೋರಿಯಾಸಿಸ್ ಇರ್ಬೋದು ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್ ಇರ್ಬೋದಾ ಅಥವಾ ಮತ್ತೆ ಯಾವುದಾದ್ರೂ ಸ್ಕಿನ್ ಡಿಸಾರ್ಡರ್ಸ್ ಇರುವಂಥದ್ದು. ಸೊ ಇದನ್ನು ಡಯಾಗ್ನೋಸ್ ಮಾಡುವಂಥದ್ದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಅಂತ ಅಂದಾಗ ರಿಯಕರೆನ್ಸ್ ಪ್ರಮಾಣ ಯಾವ ರೀತಿಯಾಗಿರುತ್ತೆ, ಯಾವ ಸಂದರ್ಭದಲ್ಲಿ ಈ ರೀತಿಯಾಗಿ ಉಂಟಾಗುತ್ತೆ, ರಿಯಕರೆನ್ಸ್ ಬಗ್ಗೆ ಹೇಳೋದಾದರೆ? ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡಿದಾಗ ಸೊ ಕೆಲವು ಸೋರಿಯಾಟಿಕ್ ಕಂಡೀಷನ್ಸ್, ಈಗ ಹಲವಾರು ಟೈಪ್ಸ್ ಆಫ್ ಸೋರಿಯಾಸಿಸ್ನ ನೋಡ್ತೀವಿ. ಸೊ ಕೆಲವ್ರಿಗೆ ನೈಲ್ಸಲ್ಲಿ ಅಷ್ಟೇ ಕಾಣಿಸಿರುತ್ತೆ, ಸೊ ಅಂಡರ್ ದ ನೇಲ್ ಬೆಡ್ಸ್ ಅಷ್ಟೇ ಸೋರಿಯಾಸಿಸ್ ಕಾಣಿಸ್ಬೋದು. ಇನ್ನು ಕೆಲವರಿಗೆ ಅಂಗಾಲು ಅಂಗೈನಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಇನ್ನು ಕೆಲವರಲ್ಲಿ ಇಡೀ ದೇಹವನ್ನೇ ಆವರಿಸುವಂಥದ್ದು ಅಥವಾ ಸಮ್ಟೈಮ್ಸ್ ಪಸ್
ಪಸ್ಟುಲರ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಇನ್ ದಟ್ ಕೇಸ್ ಅಲಾಂಗ್ ವಿತ್ ದಟ್ ಲೈಕ್ ಸಿಸ್ಟಮಿಕ್ ಇನ್ಫೆಕ್ಷನ್ ಕೂಡ ಹೆಚ್ಚಾಗಿರುತ್ತೆ, ರಿಪೀಟೆಡ್ ಹಾಸ್ಪಿಟಲೈಸೇಷನ್ ಕೂಡ ಆಗಿರ್ತಾರೆ. ಸೊ ಇನ್ ದಿ ಸೋರಿಯಾಸಿಸ್ ಕೆಲವರಲ್ಲಿ ತೀವ್ರತೆ ತುಂಬ ಜಾಸ್ತಿಯನ್ನು ಉಂಟು ಮಾಡಿದಾಗ ಸೊ ಅವ್ರಿಗೆ ಪೇನ್ಫುಲ್ ಲೆಷನ್ಸ್ ಇರ್ಬೋದು ಅಥವಾ ಬರ್ನಿಂಗ್ ಇರ್ಬೋದು, ಸ್ಕೇಲಿಂಗ್ ಫಾರ್ಮೇಷನ್ ಇರ್ಬೋದು ಹೆಚ್ಚಾಗಿರುತ್ತೆ. ಸೊ ಇನ್ ಸಮ್ ಕೇಸಸ್ ಕೆಲವ್ರಿಗೆ ಬರೀ ವಿಂಟರ್ ಅಥವಾ ರೇನಿ ಸೀಸನ್ಸಲ್ಲಿ ಅಷ್ಟೇ ಲೆಷನ್ಸ್ ಹೆಚ್ಚಾಗಿ ಕಾಣಿಸುತ್ತೆ, ಆ್ಯಂಡ್ ಸಮ್ಮರ್ ಸೀಸನ್ಸಲ್ಲಿ ಅವರು ಬೆಟರ್ ಇರ್ತಾರೆ. ಸೊ ಯಾವುದೇ ರೀತಿ ಲೆಷನ್ಸ್ ಆಗಿರ್ಬೋದು ಸೊ ಅಷ್ಟಾಗಿ ಅಫೆಕ್ಟ್ ಆಗ್ತಿರೋದಿಲ್ಲ. ಸೊ ಅವರಲ್ಲಿ ಅಂದರೆ ಅವರ ಕಂಡೀಷನ್ಸ್ ಯಾವ ಥರ ಇದೆ ನೋಡಿಕೊಂಡು ಸೊ ಅದಕ್ಕೆ ಟ್ರೀಟ್ಮೆಂಟ್ ಅರ್ಲಿಯಾಗಿ ಶುರು ಮಾಡಿದ್ದೆ ಆದಲ್ಲಿ ಸೊ ಫರ್ದರ್ ಒಂದು ಸ್ಪ್ರೆಡಿಂಗ್ ಆಫ್ ದಿ ಪ್ಯಾಚಸ್ನ ಕೂಡ ಅವಾಯ್ಡ್ ಮಾಡಿ. ಓಕೆ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ಸೋರಿಯಾಸಿಸ್ ಅಂತ ಹೇಳಿದ್ರೆ ಇದರಲ್ಲಿ ಒಂದೇ ಟೈಪ್ ಅಲ್ಲ, ಸಾಕಷ್ಟು ಟೈಪ್ಸ್ಗಳಿವೆ, ವಿಧಗಳಿವೆ ಅಂತ ಹೇಳಿ. ಸೊ ಆ ಟೈಪ್ಸ್ಗಳ ಕುರಿತು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಆ್ಯಂಡ್ ಯಾವ ಒಂದು ಟೈಪ್ ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು? ಸೊ ಈಗ 90% ಆಫ್ ದಿ ಕೇಸಸಲ್ಲಿ ನಾವು ನೋಡೋದಾದರೆ ಪ್ಲೇಕ್ ಸೋರಿಯಾಸಿಸ್ನ ನೋಡ್ತೀವಿ, ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಅಫೆಕ್ಟೆಡ್ ವಿತ್ ದಟ್. ಸೊ ಹೆಚ್ಚಾಗಿ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ, ಸೊ ಪುಡಿ ಪುಡಿಯಾಗಿ ಉದುರುವಂಥದ್ದು, ಹೆಚ್ಚಾಗಿ ಒಂದು ಶೈನಿ ಅಪಿಯರೆನ್ಸ್ ಇರುತ್ತೆ. ಸೊ ಇದನ್ನು ಹೆಚ್ಚಾಗಿ ನೋಡುವಂಥದ್ದು. ಸೊ ಇನ್ ಸಮ್ ರೇರ್ ಕಂಡೀಷನ್ ಲೈಕ್ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ನ ನೋಡುವಂಥದ್ದು ಅಥವಾ ಈ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಸೊ ಅದು ಸ್ವಲ್ಪ ಭೀಕರತೆಯಿಂದ ಕೂಡಿರುತ್ತೆ. ಸಿವಿಯರ್ ರೆಡ್ನೆಸ್ ಅಥವಾ ಇಚ್ಚಿಂಗ್ ಇರ್ಬೋದು, ಫ್ಲೇಕ್ಸ್ ಫಾರ್ಮೇಷನ್ ಇರ್ಬೋದು ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ನೋಡೋದಾದರೆ ಸೊ ಸ್ಮಾಲ್ ಬ್ಲಿಸ್ಟರ್ ಆಗಿ ಅಥವಾ ಬಾಯ್ಲ್ಸ್ ಥರ ಲೆಷನ್ಸಲ್ಲಿ ಕಾಣಿಸುತ್ತೆ. ಸೊ ತದನಂತರ ಅದು ಕಾಯಿನ್ ಶೇಪ್ಡ್ ಲೆಷನ್ಸ್ ಆಗಿ ಬರುವಂಥದ್ದು. ಸೊ ಅದನ್ನು ಗಟೆಟ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಇನ್ ಸಮ್ ಕಂಡೀಷನ್ಸ್ ನೋಡಿದಾಗ ಪಸ್ಟುಲರ್ ಫಾರ್ಮೇಷನ್ ಇರ್ಬೋದು ಅಥವಾ ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು, ಲೈಕ್ ಜಾಯಿಂಟ್ ಸ್ಪೇಸಲ್ಲಿ ಕಾಣಿಸಿದಾಗ, ಆ್ಯಂಡ್ ಸಿವಿಯರ್ ಪೇನ್ಫುಲ್ ಲೆಷನ್ಸ್ ಅಂತಲೇ ಹೇಳ್ತೀವಿ. ಸೊ ಈ ಫಾರ್ಮೇಷನ್ನ ನೋಡ್ಬೋದು. ಸೊ ಇನ್ನು ಅಂಗೈನಲ್ಲಿ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡ್ತೀವಿ. ಸೊ ಅದನ್ನು ಪಾಮಾರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸ್ ಅಂತ. ಸೊ ಕೆಲವ್ರಿಗೆ ಆ ಭಾಗದಲ್ಲಿ ಅಷ್ಟೇ ಕಾಣಿಸುತ್ತೆ. ಸೊ ಆ್ಯಂಡ್ ಅದರ್ ದ್ಯಾನ್ ದಟ್ ಬಾಡಿನಲ್ಲಿ ಎಲ್ಲೂ ಕಾಣಿಸಲ್ಲ. ಸೊ ಅಕಾರ್ಡಿಂಗ್ ಟು ದ ಲೊಕೇಶನ್ಸ್ ಈ ಥರ ಡಿವೈಡ್ ಮಾಡುವಂಥದ್ದು. ಸೊ ಇನ್ನು ಕೆಲವರಲ್ಲಿ ತುಂಬ ಪ್ಯಾಥೋಲಜಿಕಲ್ ಕಂಡೀಷನ್ಸ್ ಇದೆ, ಸಿವಿಯರ್ ಆಗ್ತಿದೆ, ಆ್ಯಂಡ್ ಡ್ರೈನೆಸ್ ಇರ್ಬೋದು, ಸ್ಕೇಲಿಂಗ್ ಇರ್ಬೋದು. ಸೊ ತುಂಬ ಹೆಚ್ಚಾಗಿರುತ್ತೆ. ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗ್ತಿದ್ದಾಗ ಸ್ವಲ್ಪ ಸಬ್ಸೈಡ್ ಆಗುತ್ತೆ. ಸೊ ಈಗೇನು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದನ್ನ ನೋಡ್ತೀವಿ. ಸೊ ಅದರಲ್ಲೂ ರೇನಿ ಅಥವಾ ವಿಂಟರ್ ಸೀಸನ್ಸಲ್ಲಿ ಸೊ ಅವರಲ್ಲಿ ಸ್ಕೇಲಿಂಗ್ ಫಾರ್ಮೇಷನ್ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಮನೋರೋಗಕ್ಕೂ ಹಾಗೂ ಸ್ಕಿನ್ ಪ್ರಾಬ್ಲಮ್ಗೆ ಏನಾದರೂ ಸಂಬಂಧ ಇದೆಯಾ ಹೇಗೆ ಅಂತ? ಸೊ ಈಗ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಅಂತ ಕಾಯಿಲೆನಲ್ಲಿ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ನಾವು ನೋಡಿದಾಗ ಸೊ ಅದು ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಬಾಧಿಸುತ್ತೆ ಅಂತ. ಸೊ ಹೆಚ್ಚಾಗಿ ಸೋರಿಯಾಸಿಸ್ ಇರೋರು ಬಿಕಾಸ್ ನಾರ್ಮಲ್ ಆಗಿ ಈಗ ನಮಗೆ ಒಂದು ಪಿಂಪಲ್ಸ್ ಆಗಲಿ ಅಥವಾ ಯಾವುದೇ ರೀತಿ ಒಂದು ರ್ಯಾಷಸ್ ಬಂದರೆ ಆಗಲಿ ಸೊ ಎಲ್ಲರೂ ಕಾಳಜಿಯನ್ನು ವಹಿಸ್ತಾರೆ. ಚರ್ಮ ಅಂದರೆ ಸೊ ಎಲ್ರಿಗೂ ಅವರ ಸ್ಕಿನ್ ಚೆನ್ನಾಗಿ ಕಾಣಬೇಕು, ಗ್ಲೋ ಆಗಿರಬೇಕು ಅಂತ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ ಅಂತ ಕಾಯಿಲೆ ಬಂದಾಗ ಸೊ ಅವರಲ್ಲಿ ಆ ಲೆಷನ್ಸ್ ಕಾಣಿಸಿದಾಗ ತುಂಬಾ ಬೇಗ ಸ್ಪ್ರೆಡ್ ಆಗುವಂಥದ್ದು ಇರ್ಬೋದು ಅಥವಾ ಇಚ್ಚಿಂಗ್ ಇರ್ಬೋದು, ಪೇನ್ಫುಲ್ ಲೆಷನ್ಸ್ ಅಂತ ಹೇಳ್ತೀವಿ. ಸೊ ಆಸ್ ವೆಲ್ ಆಸ್ ಅವರ ಒಂದು ಅಪಿಯರೆನ್ಸ್ನೇ ಹಾಳು ಮಾಡುವಂಥದ್ದು. ಸೊ ಅವ್ರಿಗೆ ಸೊ ಹೊರಗಡೆ ಹೋಗೋಕ್ಕೆ ಮುಜುಗರ ಪಡುವಂಥದ್ದು, ಆ್ಯಂಡ್ ಎಲ್ಲೂ ಮಿಂಗಲ್ ಆಗೋಕ್ಕಾಗೋದಿಲ್ಲ. ಸೊ ಇನ್ನು ಕಾಂಟೇಜಿಯಸ್ ಡಿಸಾರ್ಡರ್ ಅಂತ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಲೈಕ್ ಸಪೋರ್ಟಿಂಗ್ ಎನ್ವೈರನ್ಮೆಂಟ್ ಶುಡ್ ಬಿ ಸಪೋರ್ಟಿವ್. ಸೊ ಅವರಿಗೆ ಕೆಲವರಲ್ಲಿ ಅದು ಲೈಕ್ ಕಾಂಟೇಜಿಯಸ್ ಅಂತ ತಿಳ್ಕೊಂಡಾಗ ಸೊ ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ ಇಷ್ಟಪಡೋದಿಲ್ಲ ಅಥವಾ ದೂರ ಉಳಿಯುವಂಥದ್ದು. ಸೊ ಇದರಿಂದ ಅವ್ರಿಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಸೊ ಡಿಪ್ರೆಷನ್ ಆಗುವಂಥದ್ದು ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಆಗುವಂಥದ್ದು. ಸೊ ಇದರಿಂದ ಹಲವಾರು ಹಾರ್ಮೋನಲ್ ಚೇಂಜಸ್ ಕೂಡ ಆಗ್ಬೋದು, ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಅರ್ಲಿ ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್ ಅಥವಾ ಥೈರಾಯ್ಡ್ ಬರೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಬಂದಿದೆ ಅಂತ ಹೇಳಿ ಕೆಲವರು ಬೇರೆ ಕಡೆ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಸೊ ಸಡನ್ ಆಗಿ ಹೋಮಿಯೋ ಕೇರ್ಗೆ ಸ್ವಿಚ್ ಆನ್ ಆಗಬಹುದಾ ಅಥವಾ ಸ್ವಿಚ್ ಆನ್ ಆದರೆ ಅದರಿಂದ ಏನಾದರೂ ಸಮಸ್ಯೆಗಳು ಎದುರಾಗುತ್ತಾ ಹೇಗೆ? ಸೊ ಈಗ ನೀವು ಹೇಳಿದಾಗೆ ಹಿಸ್ಟ್ರಿ ಅಂತ ನೋಡಿದಾಗ ಸೊ ಮೋರ್ ದೆನ್ 10 to 15 ಇಯರ್ಸಿಂದ ಕೆಲವರು ಸಫರ್ ಆಗ್ತಿರ್ತಾರೆ ಈ ಸೋರಿಯಾಸಿಸ್ ಕಂಡೀಷನ್, ಅಥವಾ ಚೈಲ್ಡ್ಹುಡ್ಡಿಂದನೇ ಸೋರಿಯಾಸಿಸ್ ಇರ್ಬೋದು. ಸೊ ಸಮ್ಟೈಮ್ಸ್ ಲೈಕ್ ಸೊ ಅವ್ರಿಗೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ಸೊ ಆಲ್ರೆಡಿ ಅವರು ಟ್ರೀಟ್ಮೆಂಟ್ನ ಪಡ್ಕೊಳ್ತಿರ್ತಾರೆ. ಸೊ ಇಮ್ಯುನೋಸಪ್ರೆಸೆಂಟ್ಸ್ ಇರ್ಬೋದು ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರ್ಬೋದು. ಸೊ ಹಚ್ತಾ ಇರ್ತಾರೆ. ಸೊ ಆ ತಕ್ಷಣಕ್ಕೆ ಸಬ್ಸೈಡ್ ಆಗುತ್ತೆ. ಸೊ ಮತ್ತೆ ರೆಕರ್ ಆಗ್ತಿದೆ ಅಂತ. ಸೊ ಇನ್ ದಟ್ ಕಂಡೀಷನ್ಸ್ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಬಂದಾಗ ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಅವ್ರು ಆಲ್ರೆಡಿ ಟ್ರೀಟ್ಮೆಂಟ್ನ ಪಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಸಡನ್ ಆಗಿ ಸ್ಟಾಪ್ ಮಾಡೋದಿಲ್ಲ. ಸೊ ಗ್ರ್ಯಾಜುವಲ್ ಆಗಿ ಅವರು ತಗೊಳ್ತಿರೋ ಡೋಸೇಜ್ನ ಟೇಪರ್ ಮಾಡ್ತಾ ಬರುವಂಥದ್ದು. ಸೊ ಸ್ಲೋಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಮಾಡ್ಬೋದು. ಆ್ಯಂಡ್ ಇಟ್ ಡಿಪೆಂಡ್ಸ್, ಕೆಲವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಆ್ಯಂಡ್ ಇನ್ನು ಕೆಲವರಲ್ಲಿ ಲೈಕ್ ಫ್ಯೂ ಮಂತ್ಸ್ ಬೇಕಾಗುವಂಥದ್ದು ಡಿಫೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಅಕಾರ್ಡಿಂಗ್ ಟು ದ ಪಾಸಿಟಿವ್ ಫ್ಯಾಕ್ಟರ್ ಯಾವ ಥರ ಇದೆ ಆ್ಯಂಡ್ ಅವರಲ್ಲಿ ಸಿವಿಯಾರಿಟಿ ಎಷ್ಟು ಹೆಚ್ಚಾಗಿದೆ ಸೊ ಅದನ್ನು ನೋಡಿ ಡಿಸೈಡ್ ಮಾಡ್ಬೋದು.
ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನೀವು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿದುಕೊಂಡಿದ್ದೀರಾ. ನೀವು ಕೂಡ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡ್ಬೋದು, ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು, ಭೇಟಿ ಆಗ್ಬೋದು, ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 1081 212.